ಹಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಇದು ನ್ಯೂ ವ್ಲಾಗ್ ಅನ್ನೋದಕ್ಕಿಂತ ಓಲ್ಡ್ ವ್ಲಾಗ್ಗೆ ಶಿವರಾತ್ರಿ ಹಬ್ಬದ ದಿನದ ವ್ಲಾಗು. ಮಧ್ಯದಲ್ಲಿ ಏನಕ್ಕೆ ಅಂದರೆ ನಾವು ಸಡನ್ ಆಗಿ ತಿರುಪತಿಗೆ ಹೋಗೋ ಪ್ಲಾನ್ ಬಂತು. ಸೊ ಹೋಗಿ ಬಂದು ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ಬ್ರೇಕ್ ತಗೊಂಡೆ ಅಷ್ಟೇ. ಇದು ಆ್ಯಸ್ ಯೂಶುವಲ್ ನನ್ನ ಮಾರ್ನಿಂಗ್ ಹೆಲ್ತಿ ಡ್ರಿಂಕ್. ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನ, ಓಂಕಾಳು, ಶುಂಠಿ ಹಾಕಿ ಚೆನ್ನಾಗಿ ನೀರನ್ನು ಮಳಿಸಿ ಅದನ್ನು ಕುಡಿದ್ರೆ ಮಾರ್ನಿಂಗ್ ಎದ್ದಿದ ತಕ್ಷಣ ಅಥವಾ ಯಾವಾಗಲಾದರೂ ಒಂದು ಟೈಮಲ್ಲಿ ಇದನ್ನು ಕುಡಿದ್ರೆ ತುಂಬ ಒಳ್ಳೆಯದು. ನಾನ್ ವೆಜ್ ತಿಂದಾಗ, ಇಲ್ಲ ಹೊಟ್ಟೆ ತುಂಬ ಉಬ್ರ ಅಂತ ಅನ್ನಿಸ್ದಾಗ, ಇಲ್ಲ ಚೆನ್ನಾಗಿ ಮದುವೆ ಊಟ ಏನಾದ್ರು ಮಾಡ್ಕೊಂಬಂದಿರ್ತೀರ ನೋಡಿ, ಅಂಥ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರೈಟಿಸ್ಗೆಲ್ಲ ತುಂಬ ಒಳ್ಳೆಯದು. ಈ ಥರ ಚೆನ್ನಾಗಿ ಮಳಿಸ್ಬೇಕು ನೀರನ್ನು. ಮಳಿಸ್ಬಿಟ್ಟು ಅದು ಆಮೇಲೆ ಉಗುರು ಬೆಚ್ಚಗಾದ ತಕ್ಷಣ ಕುಡಿಬೇಕು. ಇದು ಯಾವಾಗಲಾದ್ರು ವಾರಕ್ಕೆ 1 ಸರಿ 2 ಸರಿ ಮಾಡ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಹೆಂಗೆ ರಿಯಾಕ್ಷನ್ ಇರುತ್ತೆ ಅಂತ ನೀವು ಕುಡ್ದಾದ್ಮೇಲೆ ನೋಡಿ ಗೊತ್ತಾಗುತ್ತೆ. ಆಮೇಲೆ ನೋಡೋಕೆ ಇದು ಕಹಿ ಇರುತ್ತೆ, ಒಗರಿರುತ್ತೆ, ಕುಡಿಯೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಲೈಟಾಗಿ ಫ್ಲೇವರ್ ಚೇಂಜ್ ಆಗಿರುತ್ತೆ, ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಟೊಮೆಟೊಕಾಯಿ ಚಟ್ನಿ ಮಾಡೋಣ ಅಂತ. ಸೊ ಮಕ್ಕಳಿಗೆ ಬೇರೆ ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಸೊ ಈ ರೆಸಿಪಿನ ಆಮೇಲೆ ಹೇಳ್ತೀನಿ. ಮಾರ್ನಿಂಗ್ ಮಕ್ಕಳಿಗೆ ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಮಗೂ ಕೂಡ ಚಿತ್ರಾನ್ನನೇ ಮಾಡಿದ್ದೀನಿ. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಚಿತ್ರಾನ್ನ ಜಾಸ್ತಿ, ಯಾಕೆಂದರೆ ಮಕ್ಳಿಗೂ ಇಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟ. ಸೊ ಹಂಗಾಗಿ ಅವ್ರು ಯಾವಾಗಲೂ ಅದನ್ನೇ ಜಾಸ್ತಿ ಕೇಳ್ತಾರೆ. ಒಬ್ರು ಕೇಳಿದ್ರೆ ಇನ್ನೊಬ್ರು ಕೇಳ್ತಾ ಇರ್ತಾರೆ. ಸೊ ನಮ್ಮ ಕೆಲಸನೂ ಕೆಲವೊಂದು ಸರಿ ಈಸಿ ಆಗೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಹಂಗಂತ ಅದೇ ಮಾಡೋಕ್ಕೂ ಆಗಲ್ಲ. ಈಗ ಅರ್ಜೆಂಟಲ್ಲಿ ಮಾಡಬೇಕಾದ್ರೆ ನಾನು ಮಕ್ಕಳಿಗೆ ಕಡಲೆ ಬೀಜ ಹಾಕೋದನ್ನು ಮರ್ತೋಗ್ಬಿಟ್ಟೆ. ಸೊ ಮತ್ತೆ ಅವ್ರು ತಿನ್ನಲ್ಲ ಅಂದ್ಬಿಟ್ಟು ಕಡಲೆ ಬೀಜನ ಇನ್ನೊಂದು ಕೈ ಬಟ್ಲಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಎಷ್ಟು ಕೈ ಬಟ್ಲಿದ್ರೂ ನಮ್ಗೆ ಅರ್ಜೆಂಟಿಗೆ ಟೈಮಿಗೆ ಏನು ಕೈ ಸಿಗುತ್ತೋ ಅದರಲ್ಲೇ ಫ್ರೈ ಮಾಡಿ ಹಾಕ್ಬಿಡ್ತೀವಲ್ವಾ. ನನಗೂ ಹಾಗೆ ಆಯಿತು. ಸೊ ಅವರಿಗೆ ಫಸ್ಟಿಗೆ ಬ್ರೇಕ್ಫಾಸ್ಟ್ ಕೊಟ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಈ ಸರಿ ಅವರೇ, ನಾನು ಟಿಫನ್ ಮಾಡ್ಸೋದು ಬೇಡ, ಅವರೇ ಮಾಡಲಿ ಅಂದ್ಬಿಟ್ಟು ಈ ಥರ ಮಾಡಿ ಕೊಡ್ತಾಯಿದ್ದೀನಿ. ನೋಡೋಣ ಹೇಗೆ ತಿಂತಾರೆ ಇಲ್ಲ ಗೊತ್ತಿಲ್ಲ. ಅವ್ರಿಗೆ ತಿನ್ನೋಕ್ಕೆ ಕೊಡ್ತಾಯಿದ್ದೀನಿ ಟಿಫನ್, ಬ್ರೇಕ್ಫಾಸ್ಟ್ ಮಾಡಲಿ ಅಂತ. ಸೊ ನಮಗೂ ಕೂಡ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ನನ್ನ ಮಗಳು ನನ್ನ ಕೈಗೆ ನೋಡಿ ಸ್ಟಾರ್ ಬೇರೆ ಹಾಕಿದ್ದಾಳೆ. ಅವ್ರು ಏನು ಮಾಡ್ತಾರೋ ಮಾಡಿಸ್ಕೋಬೇಕಿಲ್ಲ ಅನ್ನೋಂಗಿಲ್ಲ. ಸೊ ನಮ್ಮ ಟೆರೆಸ್ ಗಾರ್ಡನ್ ನಿಮ್ಗೆ ಆಲ್ರೆಡಿ ಇರೋದು ಗೊತ್ತು. ಸೊ ಅಲ್ಲಿಂದ ಟೊಮೆಟೊಕಾಯಿ ಇತ್ತು, ಅದಕ್ಕೆ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೇನಿಲ್ಲ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಹುಣಸೆಹಣ್ಣು, ಟೊಮೆಟೊಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಹುಣಸೆಹಣ್ಣು ಇಷ್ಟು ಬೇಕಾಗತ್ತೆ. ಅದನ್ನು ಹಾಕಿ ಚೆನ್ನಾಗೆಲ್ಲ ಫ್ರೈ ಮಾಡ್ಕೋಬೇಕು. ಪಾನ್ಗೆ ಆಯಿಲ್ ಹಾಕಿ ಸ್ವಲ್ಪ ಜೀರಿಗೆ, ಸಾಸಿವೆನ ಹಾಕ್ಕೊಳ್ಳಿ. ಈಗ ಆಲ್ರೆಡಿ ನಾನು ಕೆಲವು ನ್ಯೂಸ್ ನೋಡ್ತಾ ಇದ್ದೀನಿ, ಎಲ್ಲದರಲ್ಲೂ ಪಾಯ್ಸನ್ ಆಗೋಯ್ತು. ಹಾಲಲ್ಲಿ, ನೀರಲ್ಲಿ, ತುಪ್ಪದಲ್ಲಿ, ಆಯಿಲಲ್ಲಿ, ತರಕಾರಿನಲ್ಲೂ, ಫ್ರೂಟ್ಸಲ್ಲೂ ಇನ್ನೇನು ತಿನ್ನಬೇಕು ನಾವು, ಎಲ್ಲದರಲ್ಲೂ ಏನಾದರೂ ಒಂದು ಹೇಳ್ತಾ ಇದ್ದಾರೆ. ಸೊ ನಾನು ಒಂದೊಂದ್ಸರಿ ಅನಿಸುತ್ತೆ ನಾನು ಟೆರೆಸ್ ಗಾರ್ಡನ್ ಮಾಡಿದ್ದು, ಬಟ್ ನಾವು ಅದರಲ್ಲಿ ಎಷ್ಟು ಅಂತ ಮಾಡೋಕ್ಕೆ ಸಾಧ್ಯ ಅಲ್ವಾ. ಇದ್ದಿದ್ರಲ್ಲಿ ಹೋಪ್ಫುಲಿ ಏನೋ ಒಂದು ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ. ಬಟ್ ನಾವು ಬೆಳೆದಿದ್ದನ್ನು ಈ ಥರ ಮಾಡೋದಕ್ಕೂ ನನಗೂ ಕೂಡ ಖುಷಿ ಆಗುತ್ತೆ. ಸೊ ನಾನು ಆಗಲೇ ಏನೇನು ತೋರಿಸಿದ್ನಲ್ಲ, ತೆಂಗಿನಕಾಯಿ, ಈರುಳ್ಳಿ, ಟೊಮೆಟೊಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಎಲ್ಲದನ್ನು ಕೂಡ ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಇದು ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಬೇಕು. ಸ್ವಲ್ಪ ಕಲ್ಲು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ ಈ ಚಟ್ನಿ ಮಾತ್ರ. ಇದು ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ, ಚಿತ್ರಾನ್ನಕ್ಕೆ ಸೈಡ್ ಆಗಲಿ, ಅದು ಚಿತ್ರಾನ್ನಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ನು. ನೀವು ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮುದ್ದೆನೂ ಕೂಡ ಊಟ ಮಾಡ್ಬೋದು. ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಟೊಮೆಟೊಕಾಯಿ ಚಟ್ನಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಲಾಸ್ಟಿಗೆ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದೆಲ್ಲ ಹಾರೋದಕ್ಕೆ ಬಿಡೋಣ. ಬಿಸಿದು ಯಾವಾಗಲೂ ಮಿಕ್ಸಿ ಹಾಕಬಾರ್ದು. ನೋಡಿ ಎಲ್ಲ ಮಿಕ್ಸಿಗೆ ಹಾಕಿದ್ದಾಯಿತು. ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಗುತ್ತೆ ಅಷ್ಟೇ. ನೋಡಿ ಮಕ್ಕಳಿಗೆ ಕೊಟ್ಟಿದ್ದಲ್ಲ ಯಾವ ಅವಸ್ಥೆಗೆ ಬಂದಿದೆ, ಇನ್ನು ಕೆಳಗಡೆ ಎಲ್ಲ ಬಿದ್ದಿದೆ. ಸೊ ನಾನು ಅದು ತೋರ್ಸೋಕೆ ಹೋಗಿಲ್ಲ. ಈ ಥರ ಎಲ್ಲ ಮಾಡಿಟ್ಟಿರ್ತಾರೆ. ಸೊ ಮಧ್ಯಾಹ್ನಕ್ಕೆ ಹಿಚ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಮೊದಲೇ ಹಿಚ್ಕಿದ ಬೇಳೆಗೆ ಸ್ವಲ್ಪ ಉಪ್ಪಾಕಿ ಬೇಯಿಸಿಟ್ಬಿಡ್ತೀನಿ. ಅದು ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಈಗ ನಾನು ಟೊಮೆಟೊಕಾಯಿ ಚಟ್ನಿಗೆ ಒಗ್ಗರಣೆನ ಕೊಟ್ಕೊಳ್ತಾ ಇದ್ದೀನಿ. ಸೊ ಏನಿಲ್ಲ, ಚೆನ್ನಾಗಿ ಆಯಿಲ್ನ ಕಾಯಿಸ್ಬಿಟ್ಟು ನಂತರ ಸಾಸಿವೆ, ಜೀರಿಗೆ, ಕರಿಬೇವನ್ನ ಹಾಕಿ ಒಗ್ಗರಣೆ ಕೊಡ್ತೀನಿ. ನಾವು ಸ್ಟವ್ ಆನ್ ಮಾಡಿನೇ ನಾವು ಒಗ್ಗರಣೆ ಹಾಕೋಕೆ ಹೋಗ್ಬಿಟ್ರೆ ಅದಕ್ಕೆ ಎಣ್ಣೆ ಇರುತ್ತಲ್ಲ, ಬೇಗ ಇದು ಕೈ ಬಟ್ಲಿಗೆ ಅಂಟ್ಕೊಂಡ್ಬಿಡುತ್ತೆ ಬೆಂಕಿ. ಸೊ ಹಾಗಾಗಿ ನಾನು ಅದನ್ನು ಆಫ್ ಮಾಡಿಬಿಟ್ಟೆ ಒಗ್ಗರಣೆ ಹಾಕ್ತೀನಿ, ಚೆನ್ನಾಗಿ ಕಾಯಿಸ್ಬಿಟ್ಟು. ನೋಡಿ ಟೊಮೆಟೊಕಾಯಿ ಚಟ್ನಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಮಸ್ಟ್ ಟ್ರೈ ಮಾಡಿ ನೋಡಿ ನೀವು ಒಂದ್ಸರಿ. ಸೊ ಇದು ನಾವು ಬೆಳೆದಿರೋದು ನಾವು ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಹಿಚ್ಕಿದ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ನನ್ನ ಕೆಲವು ಫ್ರೆಂಡ್ಸ್ಗಳು ಫುಲ್ ಡೀಟೇಲಾಗಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿ ಚೆನ್ನಾಗಿದೆ ಅಂತ ಫೋನ್ ಮಾಡಿ ಹೇಳಿದರು. ಸೊ ಹಾಗಾಗಿ ಇದನ್ನು ಈ ವಿಡಿಯೋನ ಮತ್ತೆ ರೆಸಿಪಿನ ಡೀಟೇಲಾಗಿ ಮತ್ತೆ ಹಾಕ್ತಾಯಿದ್ದೀನಿ. ಏನಿಲ್ಲ, ಸ್ವಲ್ಪ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಹಿಚ್ಕಿದ ಬೇಳೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದು.
ಈ ಮೆಥಡಲ್ಲಿ ಮಾಡಿ ನೋಡಿ. ಇವಾಗಿನ ಕಾಳು ಎಲ್ಲ ಸೀಸನಲ್ಲೂ ಸಿಕ್ಕೇ ಸಿಗುತ್ತೆ. ನಮ್ಮ ಟೆರೆಸ್ ಗಾರ್ಡನಲ್ಲಿ ಈಗಲೂ ಬಿಡ್ತಾ ಇದೆ ಅವರೆಕಾಯಿ. ಏನಿಲ್ಲ, ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಚಕ್ಕೆ, 2ರಿಂದ 3 ಲವಂಗ ಅಷ್ಟೇ ಸಾಕು, ಇನ್ನೇನು ಬೇಡ. 4ರಿಂದ 5 ಗೋಡಂಬಿ ಹಾಗೂ ಬಾದಾಮಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಬ್ಯಾಡಗಿ ಮೆಣಸಿನ್ಕಾಯಿ, ಇದಕ್ಕೆ ಬೇರೆ ಖಾರ ಇರೋ ಮೆಣಸಿನ್ಕಾಯಿಗಿನ್ನ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಹಾಗೂ ಕಲರ್, ನ್ಯಾಚುರಲ್ ಕಲರ್ ಕೊಡುತ್ತೆ. ಮಕ್ಕಳಿರೋದ್ರಿಂದ ನನ್ನ ಮಕ್ಳಿಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿನ ಬಳಸಿದೆ, ಬಟ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ, ಒಂದು ಮೀಡಿಯಮ್ ಸೈಜು ಈರುಳ್ಳಿ, ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡೋದಕ್ಕೆ. ಇದೆಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಆವಾಗ ಬೇಗ ಬೇಯುತ್ತೆ. ಸ್ವಲ್ಪ ಒಂದು ಇಂಚಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆ ಕಡೆ ಊರುಗಳಲ್ಲೆಲ್ಲ ಹೆಂಗೆ ಅಂದರೆ ತೆಂಗಿನಕಾಯಿನ ಒಂದು ತೆಂಗಿನಕಾಯಿಲ್ಲ ಅರ್ಧ ತೆಂಗಿನಕಾಯಿ ಹಾಕ್ಬಿಡ್ತಾರೆ ಬೇಳೆ ಸಾಂಬಾರು ಅಂದರೆ. ನಾವು ಸ್ವಲ್ಪ ಇಲ್ಲಿ ಕಮ್ಮಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನು ಆಲ್ಮೋಸ್ಟ್ ಶುಂಠಿ ಬೆಳ್ಳುಳ್ಳಿ ಅಥವಾ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಬಳಸೋದು ಸ್ವಲ್ಪ ಕಮ್ಮಿನೇ. ಬಟ್ ಆದರೆ ಮನೆಯಲ್ಲಿ ಜಿಂಜರ್ ಸ್ವಲ್ಪ ಗಾರ್ಲಿಕ್ ಖಾಲಿಯಾಗಿತ್ತು, ಸೊ ಹಾಗಾಗಿ ನಾನು ಈ ಪೇಸ್ಟನ್ನೇ ಬಳಸ್ಕೊತಾ ಇದ್ದೀನಿ. ಇಲ್ಲಾಂದರೆ 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಆದರೆ ಸಾಕು. ಇನ್ ಕೇಸ್ ಎಮರ್ಜೆನ್ಸಿ ಅನ್ನೋ ಟೈಮಲ್ಲಿ ಮಾತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಬಳಸ್ತೀನಿ. ನೋಡಿ, ರೋಸ್ಟ್ ಆಗ್ತಾ ಇದೆ, ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನಾನು ಏನು ಬೇಯಿಸಿಟ್ಕೊಂಡಿದ್ನಲ್ಲ ಹಿಚ್ಕಿದ ಬೇಳೆ, ಅದನ್ನು ಒಂದು ಸೌಟಷ್ಟು ಹಿಚ್ಕಿದ ಬೇಳೆ ಹಾಕ್ತಿದ್ದೀನಿ. MTR ಸಾಂಬಾರು ಪುಡಿ, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ, ಸ್ವಲ್ಪ ಗರಂ ಮಸಾಲ, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಕಾಳಿಗೂ ಉಪ್ಪು ಹಾಕ್ಕೊಂಡಿದ್ದೀವಿ, ಈ ಮಸಾಲೆಗೂ ಕೂಡ ಉಪ್ಪು ಹಾಕ್ತಿದ್ದೀವಿ. ಹಿಚ್ಕಿದ ಬೇಳೆನ ನಾನು ಏನಕ್ಕೆ ಬೇಯಿಸ್ಕೊಂಡಿದ್ದೆ ಅಂತ ಗೊತ್ತಾಯ್ತಲ್ಲ. ಈಗ ನಾನು ಇದು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಆವಾಗ ನಮಗೆ ಏನು ಪೇಸ್ಟ್ ಬರುತ್ತಲ್ಲ, ಅದೊಂಥರ ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ. ಹಿಚ್ಕಿದ ಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೆ. ಆಮೇಲೆ ಸಾಂಬಾರ್ದು ಥಿಕ್ನೆಸ್ಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಮಿಕ್ಸಿ ಹಾಕಿದಾಯಿತು. ಇದೇನಿಲ್ಲ, ಸಿಂಪಲ್. ಇನ್ನು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಈರುಳ್ಳಿ, ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ. 1-2 ರೌಂಡ್ ಸುಮ್ಮನೆ ಹಿಂಗೆ ಆಡಿಸ್ಬಿಟ್ರೆ ಆಯಿತು. ಸೊ ಆಗಿದೆ ಈರುಳ್ಳಿ. ಇವಾಗ ನಾವು ಏನು ಇದು ಮಿಕ್ಸಿ ಹಾಕಿ ಇಟ್ಕೊಂಡಿದ್ವಲ್ಲ, ಸೊ ಆ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಮಸಾಲಾನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನು ಹಸಿ ವಾಸನೆ ಇರಲ್ಲ, ಯಾಕೆಂದರೆ ಎಲ್ಲದನ್ನು ಫ್ರೈ ಮಾಡಿ ಹಾಕ್ಕೊಂಡಿರೋದ್ರಿಂದ ಇದರಲ್ಲಿ ಯಾವುದೂ ಹಸಿ ವಾಸನೆ ಇರೋದಿಲ್ಲ. ಕಾಳನ್ನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ, ಸೊ ಹಾಗಾಗಿ ಅದನ್ನು ಬೇಯಬೇಕು ಅನ್ನೋದಿಲ್ಲ. ಆ ಬೇಯಿಸ್ಬೇಕಾದ್ರೆ ಏನು ನೀರಿರುತ್ತಲ್ಲ ಅದ್ರ ಸಮೇತನೇ ಹಾಕ್ಬಿಡ್ತೀನಿ. ಸಾರು ತುಂಬ ಚೆನ್ನಾಗಿರುತ್ತೆ. ಗೀ ರೈಸು, ಪೂರಿ, ನೀರು ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ನು. ಅನ್ನ ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಮಾಡಿದರೆ ಮಾರ್ನಿಂಗ್ ನೀರು ದೋಸೆ ಮಾಡಿ ಈವ್ನಿಂಗ್ ಪೂರಿ ಮಾಡಿಬಿಡ್ತೀನಿ, ಮಧ್ಯಾಹ್ನಕ್ಕೆ ಗೀ ರೈಸ್ ಮಾಡಿಬಿಡ್ತೀನಿ. 3 ಟೈಮು ಇದು ಮಾಡಿಬಿಟ್ರೆ ಒಂದ್ಸರಿ ಹಾಗೆ ಆಗುತ್ತೆ. ಸೊ ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಕುದ್ರೆ ನಮಗೆ ಹಿಚ್ಕಿದ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ನಿಮಗೆ ನೀರು ಎಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ಅಷ್ಟಕ್ಕೆ ಹಾಕ್ಕೊಳ್ಳಿ. ಆದಷ್ಟು ಥಿಕ್ನೆಸ್ ಇದ್ರೇ ಚೆನ್ನಾಗೆ. ನೋಡಿ, ಅಷ್ಟು ಮಸಾಲೆ ಎಷ್ಟು ಇದರಲ್ಲಿ ಬಂತು, ನೋಡಿ ಸಾಂಬಾರು ಎಷ್ಟು ಗಟ್ಟಿಗೆ ಬಂತು. ನೆಕ್ಸ್ಟು ಏನಾದ್ರು ಪಲ್ಯ ಮಾಡೋಣ ಅಂದ್ಕೊಂಡೆ, ಸೊ ಟೈಮ್ ಆಗಲಿಲ್ಲ. ನೆಕ್ಸ್ಟು ಹಂಗೆ ಮಾಡ್ತಾಯಿದ್ರೆ ಟೈಮ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು, ಸೊ ಇವತ್ತು ಹಪ್ಳ ಸಂಡಿಗೆ ಹಾಕೋಣ. ಎಲ್ಲೋ ಸ್ವಲ್ಪ ಆಚೆ ಹೋಗೋದು ಬೇರೆ ಇತ್ತು, ಮತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಟೈಮ್ ಇರಲ್ಲ ಅಂದ್ಬಿಟ್ಟು, ಇವತ್ತು ಶಿವರಾತ್ರಿ ಹಬ್ಬ ಬೇರೆ ಅಲ್ವಾ, ಸೊ ಹಾಗಾಗಿ ಹಪ್ಳ ಸಂಡಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಹಪ್ಳ ಸಂಡಿಗೆ ಮಾಡ್ತಾಯಿದ್ದೀನಿ. ಹಾಕ್ಬಿಟ್ಟು ನಾವು ದೇವಸ್ಥಾನಕ್ಕೆ ಆಲ್ಮೋಸ್ಟ್ ರಾತ್ರಿ ಹೋಗ್ತೀವಿ, ದರ್ಶನನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ನೋಡಿ, ಈ ಥರ ಬಿಸಿ ಬಿಸಿ ಅನ್ನ ಸಾಂಬಾರು ಹಿಂಗೆ ಹಾಕೊಂಡು ತಿಂತಾರೆ, ಎಷ್ಟು ಚೆನ್ನಾಗಿರುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದಿರೋ ವಿಡಿಯೋದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿತ್ತು, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಈ ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಇಷ್ಟನ್ನು ಮಾತ್ರ ಇದು ಆಲ್ರೆಡಿ ಎಡಿಟ್ ಮಾಡಿರೋದ್ರಿಂದ ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ಟೊಮೊಟೊ ಕಾಯಿ ಚಟ್ನಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾರೆ, ಎಷ್ಟು ಸಖತ್ತಾಗಿತ್ತು ಗೊತ್ತಾ. ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಬೇಕು ಅಂತಿದ್ರು, ಏನು ಮಾಡೋದು, ಅವ್ರ ಫೇವ್ರೆಟ್ ಕಡಲೆಬೀಜ. ಸೊ ಒಂದೊಂದು ಸರಿ ಏನು ಮಾಡೋಕ್ಕಾಗಲ್ಲ ಕಡಲೆಬೀಜ, ಅದಕ್ಕೆ ನಾನು ಚಟ್ನಿ ಇದಕ್ಕೆಲ್ಲ ಅವಾಯ್ಡ್ ಮಾಡ್ತೀನಿ. ಯಾವಾಗಲಾದ್ರು ಒಂದೊಂದು ಟೈಮಲ್ಲಿ ಟಿಫನಲ್ಲಿ ಈ ಥರ ಕೊಡ್ತೀನಿ. ಮಸಾಲ ಕಡಲೆಬೀಜ ಮಾಡಿಕೊಟ್ಟೆ, ತುಂಬ ಇಷ್ಟ ಆಯಿತು, ಇಷ್ಟಪಟ್ಟು ತಿಂದರು.
ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್.